ಗೌರಿ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಿನ್ನೆಲೆ ಮಂಡ್ಯದ ನಗರಸಭೆಯ ಶಾಸಕರ ಕಚೇರಿಯಲ್ಲಿ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ನೇತೃತ್ವದಲ್ಲಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗೌರಿ ಗಣೇಶ ಹಬ್ಬ, ಈದ್ ಮಿಲಾದ್ ಹಬ್ಬವನ್ನು ಶಾಂತಿಯುತವಾಗಿ ಆಚರಣೆ ಮಾಡಿ ಮೆರವಣಿಗೆ ವೇಳೆ ಅಶಾಂತಿ ಉಂಟಾಗದಂತೆ ಹಬ್ಬವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಿ ಎಂದರು. ಕಿಡಿಕೇಡಿಗಳು ಸಮಯ ಉಪಯೋಗಿಸಿಕೊಂಡು ನಾಗಮಂಗಲದಲ್ಲಿ ಅಶಾಂತಿ ಉಂಟು ಮಾಡಿದ್ರೂ ನಮ್ಮ ತಾಲೂಕಿನಲ್ಲಿ ಯಾವುದೇ ರೀತಿಯ ಅಶಾಂತಿ ಉಂಟಾಗಬಾರದು. ಮುನ್ನೆಚ್ಚರಿಕೆ ಕ್ರಮ ಬಗ್ಗೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಈಗ ಗೌರಿ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಒಟ್ಟೊಟ್ಟಿಗೆ ಬರ್ತಾ ಇದೆ. ಮಂಡ್ಯ ತಾಲೂಕಿನಲ್ಲಿ ಶಾಂತಿಯುತವಾಗಿ ಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಆದ್ದರಿಂದ ಈ ಗಣೇಶ ಹಬ್ಬದಲ್ಲಿ ಇಷ್ಟು ದಿನ ಕೂಡಿಸ್ಬೇಕು, ಅಷ್ಟು ದಿನ ಕೂರಿಸ್ಬೇಕು ಅನ್ನೋ ಒಂದು ಗೊಂದಲಗಳು ಯಾವಾಗಲೂ ಹುಡುಗರ ಹತ್ರ. ಅದಕ್ಕೆ ಎಲ್ಲರೂ ಶಾಂತಿಯಿಂದ ಗಣೇಶ ಕೂರಿಸ್ಲಿ ಅಂತೇಳಿ ಅಧಿಕಾರಿಗಳು ನಾವು ಕೆಲವೊಂದು ಸಭೆ ಮಾಡಿದ್ದೀವಿ. ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಯಾರಿಗೂ ತೊಂದರೆ ಆಗದಂಗೆ, ಮೆರವಣಿಗೆಯಲ್ಲಿ ಯಾವುದೇ ಅಶಾಂತಿ ಆಗದಂಗೆ ಆಗಲಿ ಅನ್ನೋದಕ್ಕೆ ಕೆಲವೊಂದು ನನಗೆ ಗೊತ್ತಿರೋವಂಥ ಮಾಹಿತಿನ ಕೊಟ್ಟಿದ್ದೀವಿ. ಅವರು ಹಂಚ್ಕೊಂಡಿದ್ದಾರೆ. ಎಲ್ಲ ಚೆನ್ನಾಗಿ ಆಗಲಿ. ಈ ಬಾರಿ ಗಣೇಶ ಗೌರಿ ಹಬ್ಬನ ಅದ್ಧೂರಿಯಾಗಿ ಮಂಡ್ಯದಲ್ಲಿ ಆಚರಿಸಲಿ ಅನ್ನೋದಕ್ಕೆ ಇವತ್ತು ಆಫೀಸರ್ಸ್ಗಳು ಸಭೆ ಮಾಡಿದ್ವಿ. ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡೆ. ಎಲ್ಲೆಲ್ಲಿ ಸೂಕ್ಷ್ಮ ಪ್ರದೇಶ ಇದೆ ಅಲ್ಲಿ ಬಿಲ್ಕುಲ್ ಗಣೇಶ ಶಾಂತಿಯಿಂದ ಹೇಗೆ ಮಾಡಬೇಕು, ಮತ್ತು ಎಲ್ಲೂ ಏನೂ ತೊಂದರೆ ಇಲ್ಲದ ಕಡೆ ಯಾವ ರೀತಿ ಮಾಡಬೇಕು. ಕೆಲವು ಕಿಡಿಗೇಡಿಗಳು ಈ ಸಮಯವನ್ನು ಉಪಯೋಗಿಸ್ಕೊಂಡು ಅಶಾಂತಿ ಸರಿ ನಾಗಮಂಗಲದಲ್ಲಿ ಅಶಾಂತಿ ಉಂಟು ಮಾಡಿದರು. ಆ ರೀತಿ ನಮ್ಮ ತಾಲೂಕಿನಲ್ಲೂ ಆಗಬಾರ್ದು ಅಂತ ಮುನ್ನೆಚ್ಚರಿಕೆ ಕ್ರಮವಾಗಿ ಇವತ್ತು ಅಧಿಕಾರಿಗಳ ಸಭೆ ಕರೆದು ಅವರು ಕೆಲವೊಂದು ಮಾಹಿತಿಗಳನ್ನು ಹಂಚ್ಕೊಂಡಿದ್ದಾರೆ. ಅದನ್ನು ನಾನು ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಶಾಂತಿಯುತವಾಗಿ ಮಂಡ್ಯ ನಗರದಲ್ಲಿ ಮತ್ತು ಗ್ರಾಮಾಂತರದಲ್ಲಿ ಗಣೇಶ ಹಬ್ಬ, ಅದರ ಮೆರವಣಿಗೆ, ಈದ್ ಮಿಲಾದ್ ನಡೀಲಿ ಅನ್ನೋದಕ್ಕೆ ಸಭೆ ಮಾಡಿದೆ. 100% ಕಳೆದ ಬಾರಿ ಕೆಲವು ಕಡೆ 307 ಈ ಗಣಪತಿ ಹಬ್ಬದ ವಿಚಾರದಲ್ಲೂ ಆಗಿವೆ. ಅಲ್ಲಿ ಹೆಚ್ಚು ಭದ್ರತೆಯನ್ನು ಒದಗಿಸಿ ಯಾವುದೇ ರೀತಿಯ ಅಹಿತಕರ ಘಟನೆ ಆಗದಂಗೆ ನೋಡ್ಕೊಳ್ಳೋದಕ್ಕೆ ಹೇಳಿದೆ. ಹಂಗೇನಿಲ್ಲ, ಇಲ್ಲಿ ನಮ್ಮ ಮಂಡ್ಯದಲ್ಲಿ ಎಲ್ಲ ಪಾಪ ಚೆನ್ನಾಗೇ ಮಾಡ್ತಾರೆ. ಕೆಲವರು ಈ ಬೆಂಗಳೂರು ಕಡೆಯವರು ಲಿಂಕ್ ಇರೋರು ಬಂದು ಗಲಾಟೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಂಥ ಸಂದರ್ಭಗಳು ಆದಾಗ ಜಾಸ್ತಿ ಭದ್ರತೆ ಕೊಟ್ಟು ಇಲ್ಲಿ ಲೋಕಲ್ ಅವರೆಲ್ಲ ಒಳ್ಳೆಯವರು ಪಾಪ. ಅವ್ರಿಗೇನು ಗಣೇಶ ಕೂರಿಸ್ಬೇಕು, ಮೆರವಣಿಗೆ ಬಿಡಬೇಕು ಅಂತ ಆಚೆಯಿಂದ ಬಂದವರು ಎಲ್ಲೂ ಅಶಾಂತಿ ಉಂಟು ಮಾಡೋದು ಅನ್ನೋದಕ್ಕೆ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಭದ್ರತೆ ಹೆಚ್ಚಿಗೆ ಮಾಡ್ಕೊಳ್ಳೋಕ್ಕೆ ಮಾತಾಡಿದ್ವಿ. ದಸರಾ ಉದ್ಘಾಟನೆ ಲೇಖಕಿ ಬಾನು ಮುಷ್ತಾಕ್ ಆಯ್ಕೆ ವಿರೋಧ ವಿಚಾರವಾಗಿ ಮಾತನಾಡಿದ ಅವರು, ಎಲ್ಲದಕ್ಕೂ ವಿರೋಧ ಮಾಡ್ತಾರೆ ಬಿಡಿ. ವಿರೋಧ ಮಾಡುವವರು ಟೈಮ್ ವೇಸ್ಟ್ ಗಿರಾಕಿಗಳು. ಅಬ್ದುಲ್ ಕಲಾಂ ಈ ದೇಶದ ರಾಷ್ಟ್ರಪತಿಯಾಗಬಹುದು, ನಿಸಾರ್ ಅಹಮ್ಮದ್ ಉದ್ಘಾಟನೆ ಮಾಡಬಹುದು. 90 ಕೋಟಿ ಮಹಿಳೆಯರ ಪರವಾಗಿರುವ ಮಹಿಳೆಯನ್ನ ವಿರೋಧ ಮಾಡ್ತಾರೆ ಅಂದ್ರೆ ಮಹಿಳೆಯರಿಗೆ ಬಿಜೆಪಿಯವರು ಅಪಮಾನ ಮಾಡಿದಾಗೆ. ಅವರ ವಿವಿಧ ದೇವಸ್ಥಾನ, ಮುಸ್ಲಿಂ, ಪಾಕಿಸ್ತಾನ, ಅಮೆರಿಕ ಅಷ್ಟೇ. ಟ್ಯಾಕ್ಸ್ ಬಗ್ಗೆ ಟ್ರಂಪ್ಗೆ ಮೋದಿ ಉಗಿಲಿ ಹೋಗಿ ಬಿಜೆಪಿಯವರನ್ನ ಚಾಮುಂಡೇಶ್ವರಿ ಒಪ್ಪಲ್ಲ ಎಂದು ಕಿಡಿಕಾರಿದರು. ಅವ್ರು ಎಲ್ಲದಕ್ಕೂ ವಿರೋಧ ಬಿಟ್ಟರೆ ಅವರು ಸುಮ್ಮನೆ ಟೈಮ್ ವೇಸ್ಟ್ ಗಿರಾಕಿಗಳು. ಅಬ್ದುಲ್ ಕಲಾಂ ಈ ದೇಶದ ರಾಷ್ಟ್ರಪತಿ ಆಗಬಹುದು, ನಿಸಾರ್ ಅಹಮದ್ ಉದ್ಘಾಟನೆ ಮಾಡ್ಬೋದು. ಒಬ್ಬ ಹೆಣ್ಣು ಮಗಳು ಈ ದೇಶದ 140 ಕೋಟಿ, ಅದರಲ್ಲಿ ಒಂದು 90 ಕೋಟಿ ರೂಪಾಯಿ 90 ಕೋಟಿ ಮಹಿಳೆಯರಿದ್ದಾರೆ ಅಂತ ಹೇಳ್ತಾರೆ. ಅವರ ಪ್ರತಿನಿಧಿಯಾಗಿ ಒಬ್ಬ ಮಹಿಳೆ ಹೋಗೋದನ್ನು, ಮಹಿಳೆಯ ಹಕ್ಕುಗಳಿಗೆ ಹೋರಾಟ ಮಾಡೋರನ್ನು, ಮಸೀದಿಗಳಲ್ಲಿ ಮುಸ್ಲಿಂ ಮಹಿಳೆಯರಿಗೆ ಶಿಕ್ಷಣ ಸಿಗಬೇಕು ಅಂತ ಹೋರಾಟ ಮಾಡಿದವ್ರನ್ನ ವಿರೋಧ ಮಾಡ್ತಾರೆ ಅಂದರೆ ಸಮಸ್ತ ಮಹಿಳೆಯರಿಗೆ ಅಪಮಾನ ಮಾಡ್ದಂಗೆ ಈ ಬಿ ಜೆ ಪಿಯವರು. ಅವ್ರಿಗೆ ಅದೇ ಅವ್ರ ಇಶ್ಯೂ ದೇವಸ್ಥಾನ, ಮುಸ್ಲಿಮು, ಪಾಕಿಸ್ತಾನ, ಅಮೇರಿಕಾದವ್ರು ಹೊಡಿತಾರಲ್ರಿ, ಉಗಿಯಕ್ಕೆ ಹೇಳ್ರಿ ಮೋದಿಯವ್ರಿಗೆ. 50% ಟ್ಯಾಕ್ಸ್, ಏ ಟ್ರಂಪ್ ವಾಟ್ ಆರ್ ಯು ಡೂಯಿಂಗ್ ಅಂತ ಕೇಳಲಿ. ಸೈಲೆಂಟ್. ತಾಪ ಇದಾರೋ ಸಣ್ಣ ಪುಟ್ಟದವ್ರ ಮೇಲೆ ಗೋಲಿ ಹೊಡೆಯೋದು, ಟಿಂಗ್ 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 ಟಿಂಗ್. ಕೇಳಲಿ. $88 ಆಗಿದೆ, ಅದನ್ನು ಕೇಳಲಿ. ಏನಪ್ಪ 50% ಟ್ಯಾಕ್ಸ್ ಆಗ್ತಾಯಿದ್ದಿಲ್ಲ ಅಂತ ಅದನ್ನು ಕೇಳಲಿ. ಬಿಟ್ಟು ಇದು ಆದರೆ ಈ ದೇಶದ ಮಹಿಳೆಯರು ಅಮ್ಮ ಈ ದೇಶದ ಮಣ್ಣಲ್ಲಿ ಹುಟ್ಟಿರೋದು, ದೇಶದ ಪ್ರತಿಷ್ಠಿತ ಪ್ರಶಸ್ತಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನು ಒಂದು ಹಂತಕ್ಕೆ ತಗೊಂಡಿರೋರು. ಇವೆಲ್ಲ ಚೀಪ್ ಜನ. ದೇವರು ಒಪ್ಪಲ್ಲ, ಆ ಚಾಮುಂಡೇಶ್ವರಿನೇ ಒಪ್ಪಲ್ಲ ಈ ಬಿಜೆಪಿಯವರು ಮಾಡ್ತಾರೆ. ಸಭೆಯಲ್ಲಿ ಮೂಡಾ ಅಧ್ಯಕ್ಷ ನಹೀಂ ಇದ್ದರು.